ಮಾಡ್ತಾರಂತೆ, ಶೆಫು. ಸೊ ಬೆಳ್ಳುಳ್ಳಿ ಮ್ಯಾಗಿ ಹೇಗೆ ಮಾಡ್ತಾರಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಬೆಳ್ಳುಳ್ಳಿ ತೊಳ್ಕೊಬೇಕು, ಗಾರ್ಲಿಕ್ ಸುಲಿಬೇಕು ಬೆಳ್ಳುಳ್ಳಿ ಸುಲಿಬೇಕು. ಅದು ಕುಟ್ಟಣಿಗೆಯಲ್ಲಿ ಚೆನ್ನಾಗಿ ಉಪ್ಪು ವಿತ್ ಸ್ಪೈಸ್ ಚಿಲ್ಲಿ ಪೌಡರಲ್ಲ ಅದನ್ನು ಕುಟ್ಟಬೇಕು. ಸೊ ಗ್ಯಾಸ್ ಟೇಕನ್ ದಿಸ್. ಸೊ ಚೆನ್ನಾಗಿ ಜಜ್ಜಿ, ಅಂದರೆ ಬೆಳ್ಳುಳ್ಳಿ, ಸಮ್ ಚಿಲ್ಲಿ ಪೌಡ್ರು ಆ್ಯಂಡ್ ಸಮ್ ಸಾಲ್ಟ್, ಇದು ಮೂರು ಚೆನ್ನಾಗಿ ಜಜ್ಜಬೇಕು. ಬೈ ದ ಟೈಮ್ ಇವನು ಜಜ್ಜಿಸ್ಟ್ರಲ್ಲೇ ಜಸ್ಟ್ ವೆಂಟ್ ಔಟ್ಸೈಡ್, ಹ್ಯಾಡ್ ಸಮ್ ಫನ್ ಟೈಮ್ ವಿತ್ ಲಕ್ಕಿ. ಅವಳ ಹೆಸರು ಲಕ್ಕಿ ಅಂತ. ನಿಜ ಹೇಳಬೇಕು ಅಂದರೆ ನಮ್ಮ ಚಿಕ್ಕಮ್ಮ ಮನೆಗೆ ಅವಳು ಲಕ್ಕಿನೇ. ಅವಳು ಬಂದಾಗಿಂದ ಶಿ ಸೋ ಹ್ಯಾಪಿ. ನಮ್ಮ ಚಿಕ್ಕಮ್ಮಗೆ ಹೆಣ್ಮಕ್ಳಿಲ್ಲ ಆಯಿತಾ. ಸೊ ನಮ್ಮ ಮಮ್ಮಿಗೆ 3 ಜನ ತಂಗಿರು. ಆ ತಂಗಿರಲ್ಲಿ ಈ ರೀಸೆಂಟಾಗಿ ಲಾಸ್ಟ್ ತಂಗಿಗೆ ಮದುವೆ ಆಗಿದೆ. ಇಬ್ಬರಿಗೂ ಹೆಣ್ಮಕ್ಳಾಗಿರೋದ್ರಿಂದ ಐ ಜಸ್ಟ್ ಕಂಟಿನ್ಯೂ. ಅಲ್ಲಿ ಏನು ಜಜ್ಜಿದ್ನೋ ಅವನು ಬೆಳ್ಳುಳ್ಳಿ ಮತ್ತು ಸಮ್ ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಸಾಲ್ಟು, ಸಿಮ್ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಫ್ರೈ ಮಾಡಿದಾದ್ಮೇಲೆ ಸಿಮ್ಮಲ್ಲೇ ಮಾಡ್ಕೋಬೇಕಾಗತ್ತೆ. ಸೊ ಫ್ರೈ ಆದಮೇಲೆ ಇದಕ್ಕೆ ನೀವು ಸಮ್ವೇರ್ ಅರೌಂಡ್ 2 cups ಆಫ್ ವಾಟರ್ ನೀವು ಆ್ಯಡ್ ಮಾಡಬೇಕಾಗತ್ತೆ. ಡಿಪೆಂಡ್ಸ್ ಆನ್ ಮ್ಯಾಗಿ ನೀವು ಎಷ್ಟು ತೊಗೊಳ್ತೀರ. ಓಕೆ, ಸೊ 2 cups ಆಫ್ ವಾಟರ್ ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಸೊ ನೀವು ಚೆನ್ನಾಗಿ ಬಾಯ್ಲ್ ಮಾಡಾದಮೇಲೆ, ಚೆನ್ನಾಗಿ ಬಾಯ್ಲ್ ಆಗ್ತಾ ನೀವು ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ. ಮ್ಯಾಗಿ ಮಸಾಲ ಹಾಕ್ಕೊಂಡು ಸೊ 2 ಮ್ಯಾಗಿ ಇತ್ತು ಅಲ್ವಾ. ಸೊ ಮ್ಯಾಗಿ ಹಾಕಿ ಚೆನ್ನಾಗಿ ಬಾಯ್ಲ್ ಆದಮೇಲೆ 3 minutes ಬಿಡಿ, ಮ್ಯಾಗಿ ವಿಲ್ ಬಿ ಪ್ರಿಪೇರ್ಡ್. ನಿಜ ಎಲ್ಲ ಚೆನ್ನಾಗಿ ಬರೋಲ್ಲ ಅಂದ್ಕೊಂಡಿದ್ದೆ, ಬಟ್ ಇಟ್ ಈಸ್ ವಾವ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫ್ಯಾಮಿಲಿ ಪೂರ್ತಿ ತಿಂದು ನಮ್ಮ ಅಜ್ಜಿಗೂ ಬೇಕಂದ್ರಪ್ಪ, ಇವನ್ ಅವ್ರಿಗೂ ಸ್ವಲ್ಪ ಮ್ಯಾಗಿ ಕೊಟ್ವಿ ಫಾರ್ ದ ಟೇಸ್ಟ್. ಶಿ ವಾಸ್ ಹ್ಯಾಪಿ, ಚೆನ್ನಾಗಿತ್ತು ಅಂತ ಹೇಳಿದ್ರು. ನಾವು ತಿಂದ್ವಿ. ಇಟ್ ಇಸ್ ಕ್ವೈಟ್ ಗುಡ್. ಆ್ಯಂಡ್ ಒನ್ ಮೋರ್ ಥಿಂಗ್, ಸ್ವಲ್ಪ ಲೆಮನ್ ಡ್ರಾಪ್ ಹಾಕ್ಕೊಳ್ಳಿ. ಮ್ಯಾಗಿ ಆದಮೇಲೆ ಒಂದು 3-4 ಡ್ರಾಪ್ಸ್ ಲೆಮನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನಿ. ಇಲ್ಲಿ ಊಟದ ಟೈಮ್ ಆಗಿತ್ತು. ಸೊ ನಾನು ಕೈ ತುತ್ತು ತಿನ್ನಿಸ್ತಾಯಿದ್ದೆ ನಮ್ಮ ಮಾವನ ಮಕ್ಕಳಿಗೆ. ನಮ್ಗೆ ಆಗ ಅಜ್ಜಿದಿರು ತಿನ್ನಿಸ್ತಾಯಿದ್ರು, ಅಮ್ಮಂದಿರು, ಇವ್ರಿಗೂ ನಾನು ತಿನ್ನಿಸ್ದೆ. ನೀವು ಹೀಗೆ ಮಾಡಿ ಅಂತ ಹೇಳ್ತಾ ಬಾಯ್. ಕೈ ತುತ್ತಾಗಿ ಊಟದ ಟೈಮ್ ಆಗಿ ನಿದ್ದೆ ಮಾಡೋ ಟೈಮ್ ಆಗಿತ್ತು. ಬಟ್ ಇವಳು ನಿದ್ದೆ ಮಾಡ್ತಿರ್ತಿಲ್ಲ. ನಾನು ಹೇಳ್ದಾಗೆ ನಮ್ಮ ಚಿಕ್ಕಮ್ಮ ಮನೇಲಿ ಲಕ್ಕಿ ಒಂದು, ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಮಾತ್ರ ಇದ್ದರು. ಹೆಣ್ಮಗು ಆಗಿ ಲಕ್ಕಿನ ಲಕ್ಕಿನ ಇವರು ತಗೊಳ್ತಾರೆ.